ಒಂದೇ ಒಂದು ಸೈಲೆಂಟ್ ನಿರ್ಧಾರ ಇಡೀ ದೇಶದ ಆರ್ಥಿಕ ಬೆನ್ನೆಲುಬನ್ನೇ ಮುರಿದು ಹಾಕಿದೆ. ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದು ಜಗತ್ತಿನಾದ್ಯಂತ ಸಾಲಕ್ಕಾಗಿ ಅಲೆಯುತ್ತಿದ್ದ ದೇಶಕ್ಕೆ ನೆರವು ನೀಡುತ್ತಿದ್ದ ಸ್ವಂತ ಮಿತ್ರನಿಂದಲೇ ಈಗ ಚೇತರಿಸಿಕೊಳ್ಳಲಾಗದ ಬ್ರಹ್ಮಾಸ್ತ್ರ ಪೆಟ್ಟು ಬಿದ್ದಿದೆ. ಯಾವ ನೋಟಿಸ್ ಇಲ್ಲ, ಯಾವ ಅಧಿಕೃತ ಪ್ರಕಟಣೆಯೂ ಇಲ್ಲ. ಆದರೆ ಪಾಕಿಸ್ತಾನದ ಸಾವಿರಾರು ಉದ್ಯಮಿಗಳು, ಲಕ್ಷಾಂತರ ಕಾರ್ಮಿಕರು ಇವತ್ತು ರಸ್ತೆಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಪಾಕಿಸ್ತಾನಕ್ಕೆ ಈಗ ಎಲ್ಲ ಕಡೆಯಿಂದಲೂ ಸಾಲು ಸಾಲು ಆಘಾತಗಳು ಎದುರಾಗ್ತಾ ಇವೆ. ಆದರೆ ಈ ಬಾರಿ ಪೆಟ್ಟು ಬಿದ್ದಿರೋದು ಭಾರತದಿಂದಲ್ಲ ಅಥವಾ ಅಮೆರಿಕದಿಂದಲೂ ಅಲ್ಲ. ಬದಲಿಗೆ ಪಾಕಿಸ್ತಾನ ತನ್ನ ಅತ್ಯಂತ ಆಪ್ತ ಮುಸ್ಲಿಂ ಸಹೋದರ ರಾಷ್ಟ್ರ ಎಂದು ಕರೆಸಿಕೊಳ್ಳುತ್ತಿದ್ದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇಯಿಂದ. ಯುಎಇ ಸರ್ಕಾರ ಪಾಕಿಸ್ತಾನಿ ನಾಗರಿಕರ ಮೇಲೆ ಒಂದು ಸೈಲೆಂಟ್ ಸಾಫ್ಟ್ ಸ್ಯಾಂಕ್ಷನ್ ಹಾಗೂ ವೀಸಾ ಬ್ಯಾನ್ ಹೇರಿದೆ. ಮಧ್ಯಪ್ರಾಚ್ಯದಲ್ಲಿ ತಮ್ಮ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ನೆಲಕಚ್ಚಿದೆ ಅಂತ ಪಾಕ್ ಉದ್ಯಮಿಗಳು ಗೋಳಾಡುತ್ತಿದ್ದಾರೆ. ಹಾಗಾದರೆ ಯುಎಇಯ ಸುಲ್ತಾನ್ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಪಾಕಿಸ್ತಾನ ಕೊಟ್ಟ ಆ ಮಹಾ ಶಾಕ್ ಏನು? ಪಾಕಿಸ್ತಾನಿ ಮಾಧ್ಯಮಗಳು ಯಾಕೆ ಈ ಮಟ್ಟಿಗೆ ಕಣ್ಣೀರು ಹಾಕ್ತಾ ಇವೆ? ಇಷ್ಟಕ್ಕೂ ಯುಎಇ ಈ ನಿರ್ಧಾರ ತೆಗೆದುಕೊಂಡಿರೋದು ಯಾಕೆ? ಪಾಕಿಸ್ತಾನ ಮಾಡಿದ ಆ ದೊಡ್ಡ ತಪ್ಪು ಯಾವುದು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ಯುಎಇ ಮತ್ತು ಪಾಕಿಸ್ತಾನದ ನಡುವಿನ ವ್ಯಾಪಾರದ ಗಾತ್ರ ಎಷ್ಟಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಪಾಕಿಸ್ತಾನ ಮತ್ತು ಯುಎಇ ನಡುವೆ ವರ್ಷಕ್ಕೆ ಬರೋಬ್ಬರಿ $11 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ನಡೀತಾ ಇತ್ತು. ಇದನ್ನ ಮುಂಬರುವ ದಿನಗಳಲ್ಲಿ $40 ಬಿಲಿಯನ್ ಕೊಂಡೊಯ್ಯುವ ದೊಡ್ಡ ದೊಡ್ಡ ಯೋಜನೆಗಳಿದ್ದವು. ಪಾಕಿಸ್ತಾನದ 3ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಅಂದ್ರೆ ಅದು ಯುಎಇ. ಆದ್ರೆ ಈಗ ಏನಾಗಿದೆ ಗೊತ್ತಾ? ಯುಎಇ ಸರ್ಕಾರ ಪಾಕಿಸ್ತಾನಿ ನಾಗರಿಕರಿಗೆ ವೀಸಾ ನೀಡೋದನ್ನೇ ಸಂಪೂರ್ಣವಾಗಿ ತಡೆ ಹಿಡಿದಿದೆ. ಪಾಕಿಸ್ತಾನದ ಸಾಲ್ಟ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಇಸ್ಮಾಯಿಲ್ ಸುತಾರ್ ನೀಡಿರುವ ಹೇಳಿಕೆಯ ಪ್ರಕಾರ ಯುಎಇ ಈಗ ಯಾವುದೇ ಸಾಮಾನ್ಯ ಪಾಕಿಸ್ತಾನಿ ಪ್ರಜೆಗೆ ವೀಸಾ ಕೊಡ್ತಾ ಇಲ್ಲ. ಪಾಕಿಸ್ತಾನಿ ಉದ್ಯಮಿಗಳು, ರಫ್ತುದಾರರು ಮತ್ತು ಬಿಸ್ನೆಸ್ ಡೆಲಿಗೇಷನ್ಗಳು ಯುಎಇಗೆ ಕಾಲಿಡೋದಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಕೇವಲ ಸರ್ಕಾರಿ ಅಧಿಕಾರಿಗಳು ಮತ್ತು ಡಿಪ್ಲೊಮ್ಯಾಟಿಕ್ ವೀಸಾಗಳಿಗೆ ಮಾತ್ರ ಸೀಮಿತ ಅನುಮತಿ ಸಿಗ್ತಾ ಇದೆ. ಇದರಿಂದ ಪಾಕಿಸ್ತಾನದ ಇಡೀ ಎಕ್ಸ್ಪೋರ್ಟ್ ಮಾರುಕಟ್ಟೆಯಲ್ಲಿ ಸುನಾಮಿ ಎದ್ದಿದೆ. ರಫ್ತು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು, ವೀಸಾ ಸಿಗದಿದ್ರೆ ಕೇವಲ ಜನರ ಓಡಾಟ ನಿಲ್ಲುತ್ತೆ, ವ್ಯಾಪಾರಕ್ಕೂ ವೀಸಾಕ್ಕೂ ಏನ್ ಸಂಬಂಧ? ಸ್ನೇಹಿತರೆ, ಇಲ್ಲೇ ಇರೋದು ದೊಡ್ಡ ಟ್ವಿಸ್ಟ್. ಯುಎಇಯ ದುಬೈನಲ್ಲಿರುವ ಜಬೆಲ್ ಅಲಿ ಪೋರ್ಟ್ ಜಗತ್ತಿನ ಅತಿ ದೊಡ್ಡ ಟ್ರಾನ್ಸ್ ಶಿಪ್ಮೆಂಟ್ ಮತ್ತು ರೀ ಎಕ್ಸ್ಪೋರ್ಟ್ ಹಬ್ ಆಗಿದೆ. ಪಾಕಿಸ್ತಾನ ತನ್ನ ಸರಕುಗಳನ್ನ ಯುರೋಪ್, ಅಮೆರಿಕ ಅಥವಾ ಆಫ್ರಿಕಾ ಕಳಿಸಬೇಕಾದ್ರೆ ನೇರವಾಗಿ ಕಳಿಸೋದಕ್ಕೆ ಸಾಧ್ಯವಿಲ್ಲ. ಅದು ಅತ್ಯಂತ ದುಬಾರಿ. ಹಾಗಾಗಿ ಪಾಕಿಸ್ತಾನದ ಸರಕುಗಳು ಮೊದಲು ದುಬೈನ ಜಬೆಲ್ ಅಲಿ ಪೋರ್ಟ್ಗೆ ಹೋಗಿ ಅಲ್ಲಿಂದ ಜಗತ್ತಿನ 150ಕ್ಕೂ ಹೆಚ್ಚು ಬಂದರುಗಳಿಗೆ ಮರು ರಫ್ತು ಆಗುತ್ತಿದ್ದವು. ಉದಾಹರಣೆಗೆ ಪಾಕಿಸ್ತಾನದ ರೈತರು ಬೆಳೆಯುವ ಅಕ್ಕಿಯನ್ನ ದುಬೈಗೆ ತಂದು ಅಲ್ಲಿ ಬ್ರ್ಯಾಂಡಿಂಗ್ ಮಾಡಿ ಜಗತ್ತಿನಾದ್ಯಂತ ಮಾರಾಟ ಮಾಡಲಾಗ್ತಾ ಇತ್ತು. ಈಗ ವೀಸಾ ಬಂದ್ ಆಗಿರೋದ್ರಿಂದ ಪಾಕ್ ರಫ್ತುದಾರರಿಗೆ ದುಬೈನಲ್ಲಿ ನಡೆಯುವ ಗಲ್ಫ್ ಫುಡ್ ನಂತಹ ಬೃಹತ್ ಪ್ರದರ್ಶನಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಝೂಮ್ ಕಾಲ್ ನಲ್ಲೋ ಅಥವಾ ವಾಟ್ಸಪ್ ನಲ್ಲೋ ಅಕ್ಕಿಯ ಪ್ಯಾಕೇಜ್ ತೋರಿಸಿದ್ರೆ ಜಗತ್ತಿನ ಯಾವ ಉದ್ಯಮಿ ತಾನೇ ಕೋಟಿ ರೂಪಾಯಿಯ ಆರ್ಡರ್ ಕೊಡ್ತಾನೆ? ಯಾರು ಕೂಡ ಕೊಡೋದಿಲ್ಲ. ಹೀಗಾಗಿ ಪಾಕಿಸ್ತಾನದ ವ್ಯಾಪಾರ ಸಂಪೂರ್ಣವಾಗಿ ಕಟ್ ಆಗಿದೆ. ಇಷ್ಟೇ ಆಗಿದ್ರೆ ಬಹುಶಃ ಪಾಕಿಸ್ತಾನ ತಾಳಿಕೊಳ್ತಾ ಇತ್ತೋ ಏನೋ. ಆದ್ರೆ ಅಸಲಿಗೆ ಪೆಟ್ಟು ಬಿದ್ದಿರೋದು ಅವರ ವಿದೇಶಿ ವಿನಿಮಯ ಗಳಿಕೆಯ ಮೇಲೆ. ಪಾಕಿಸ್ತಾನದ ಬಳಿ ಸ್ವಂತ ಉದ್ಯಮಗಳಿಲ್ಲ, ಬೃಹತ್ ರಫ್ತು ಕೂಡ ಇಲ್ಲ. ಅವರ ಒಟ್ಟು ಸರಕು ರಫ್ತು ಕೇವಲ $30 ಬಿಲಿಯನ್. ಪಾಕಿಸ್ತಾನ ಬದುಕಿ ಉಳಿದಿರೋದೇ ವಿದೇಶಗಳಲ್ಲಿ ಕೆಲಸ ಮಾಡುವ ತನ್ನ ಪೌರರು ಕಳಿಸುವ ಹಣದಿಂದ, ಅಂದ್ರೆ ರೆಮಿಟೆನ್ಸ್ ನಿಂದ. ಪಾಕಿಸ್ತಾನಕ್ಕೆ ವರ್ಷಕ್ಕೆ ಒಟ್ಟು $42 ಬಿಲಿಯನ್ ರೆಮಿಟೆನ್ಸ್ ಬರುತ್ತೆ. ಇದರಲ್ಲಿ ಸೌದಿ ಅರೇಬಿಯಾದಿಂದ $10 ಬಿಲಿಯನ್ ಬಂದ್ರೆ ಯುಎಇ ಒಂದರಿಂದಲೇ ಬರೋಬ್ಬರಿ $9 ಬಿಲಿಯನ್ ಬರುತ್ತೆ. ಯುಎಇ ಒಂದರಲ್ಲೇ ಸುಮಾರು 17 ರಿಂದ 19 ಲಕ್ಷ ಪಾಕಿಸ್ತಾನಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈಗ ಯುಎಇ ವೀಸಾ ನವೀಕರಣ ಮತ್ತು
ಹೊಸ ವೀಸಾಗಳನ್ನ ಬಂದ್ ಮಾಡಿರೋದ್ರಿಂದ ಈ 19 ಲಕ್ಷ ಜನರ ಉದ್ಯೋಗಕ್ಕೆ ಕಂಟಕ ಎದುರಾಗಿದೆ. ಒಂದು ವೇಳೆ ಇವರ ವೀಸಾ ರದ್ದಾದರೆ ಪಾಕಿಸ್ತಾನಕ್ಕೆ ಬರುವ $9 ಬಿಲಿಯನ್ ಹಣ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಆರ್ಥಿಕವಾಗಿ ಅಕ್ಷರಶಃ ಪಾಕಿಸ್ತಾನ ದಾರಿದ್ರ್ಯದ ಪರಮಾವಧಿ ತಲುಪಲಿದೆ. ಈಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಏಳುವ ಪ್ರಶ್ನೆ, ಯುಎಇಯ ರಾಜ ಏಕಾಏಕಿ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಕೋಪಗೊಳ್ಳೋದಕ್ಕೆ ಕಾರಣವೇನು? ಯುಎಇ ಅಧಿಕೃತವಾಗಿ ಯಾವುದೇ ಕಾರಣ ನೀಡದಿದ್ದರೂ ಇದರ ಹಿಂದೆ 3 ಅತ್ಯಂತ ವಿಚಿತ್ರ ಮತ್ತು ಶಾಕಿಂಗ್ ಕಾರಣಗಳಿದೆ. ಪಾಕಿಸ್ತಾನದಿಂದ ಯುಎಇಗೆ ಹೋಗುವ ಅನೇಕ ನಾಗರಿಕರು ಅಲ್ಲಿ ಸಂಘಟಿತ ಭಿಕ್ಷಾಟನೆ, ಮಾದಕ ದ್ರವ್ಯ ಮಾರಾಟ, ಮಾನವ ಸಾಗಣೆ ಮತ್ತು ತೀವ್ರ ಮಾದರಿಯ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವೀಸಾ ಅವಧಿ ಮುಗಿದ್ರೂ ಅಕ್ರಮವಾಗಿ ನೆಲೆಸುವ ಪ್ರಮಾಣ ಪಾಕಿಸ್ತಾನಿಗಳಲ್ಲೇ ಜಗತ್ನಲ್ಲಿ ಅತಿ ಹೆಚ್ಚಾಗಿದೆ. ಶರಿಯಾ ಕಾನೂನಿರುವ ಗಲ್ಫ್ ದೇಶಗಳಲ್ಲಿ ಈ ರೀತಿಯ ಕ್ರಿಮಿನಲ್ ವಾತಾವರಣವನ್ನ ಯುಎಇ ಸಹಿಸೋದಕ್ಕೆ ತಯಾರಿಲ್ಲ. ಇದು ನಿಜಕ್ಕೂ ನಿಮ್ಗೂ ಆಶ್ಚರ್ಯ ತರಬಹುದು. ಯುಎಇ ಮೇಲೆ ಹಿಂದೆ ಇರಾನ್ ಬೆಂಬಲಿತ ದಾಳಿಗಳು ನಡೆದಾಗ ಯುಎಇಯಲ್ಲೇ ಕುಳಿತು ಕೆಲಸ ಮಾಡ್ತಾ ಇದ್ದ ಪಾಕಿಸ್ತಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳನ್ನ ಹಾಕಿ ಸಂಭ್ರಮಿಸ್ತಾ ಇದ್ರು. ಯುಎಇಯ ರಾಜನನ್ನ ಅಪಹಾಸ್ಯ ಮಾಡ್ತಾ ಇದ್ರು. ಈಗ ಯುಎಇಯ ಪ್ರತಿಯೊಬ್ಬ ಪಾಕಿಸ್ತಾನಿ ಪ್ರಜೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಹಾಗೂ ರಾಜಕೀಯ ಹೇಳಿಕೆಗಳನ್ನ ಕಟ್ಟುನಿಟ್ಟಾಗಿ ಮಾನಿಟರ್ ಮಾಡಲಾಗ್ತಾ ಇದೆ. ದೇಶ ವಿರೋಧಿ ಪೋಸ್ಟ್ ಹಾಕಿದವರಿಗೆ ವೀಸಾ ರಿಜೆಕ್ಟ್ ಮಾಡಲಾಗ್ತಾ ಇದೆ. ಸೌದಿ ಅರೇಬಿಯಾ ಮತ್ತು ಯುಎಇ ನಡುವೆ ಪ್ರಾದೇಶಿಕ ನಾಯಕತ್ವಕ್ಕಾಗಿ ಸಣ್ಣ ಮಟ್ಟದ ಪೈಪೋಟಿ ನಡೀತಾ ಇದೆ. ಈ ಸಮಯದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಸೌದಿ ಅರೇಬಿಯಾ ಜೊತೆ ಹೋಗಿ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ರು. ಯುಎಇ ಇದರಿಂದ ತೀವ್ರ ಕೆರಳಿತು. ಪ್ರತಿಯೊಂದು ವಿಷಯಕ್ಕೂ ನನ್ನ ಬಳಿ ಸಾಲದ ಕಟೋರ ಹಿಡಿದು ಬರ್ತೀಯಾ? ನನ್ನ ದೇಶದಿಂದಲೇ ನಿನ್ನ ಆರ್ಥಿಕತೆ ನಡೆಯುತ್ತಿದೆ, ಆದರೆ ನೀನು ನಮ್ಮ ಗಲ್ಫ್ ಆಂತರಿಕ ರಾಜಕೀಯದಲ್ಲಿ ಸೌದಿ ಕಡೆಗೆ ಬಲವಾಗುತ್ತಿದ್ದೀಯಾ ಎಂದು ಯುಎಇ ಪಾಕಿಸ್ತಾನಕ್ಕೆ ಸೈಲೆಂಟ್ ಆಗಿ ಶಾಕ್ ನೀಡಿದೆ. ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ. ಪಾಕಿಸ್ತಾನದ ನಾಯಕರು ಮತ್ತು ಸೇನಾಧಿಕಾರಿಗಳು ತಮಗಿರುವ ಅತಿಯಾದ ಅಹಂಕಾರದಿಂದಾಗಿ ಜಾಗತಿಕ ರಾಜಕೀಯದಲ್ಲಿ ಮಾಡಿದ ತಪ್ಪಿಗೆ ಈಗ ಬೆಲೆ ತೆರ್ತಾ ಇರೋದು ಅಲ್ಲಿನ ಸಾಮಾನ್ಯ ಜನ ಮತ್ತು ಉದ್ಯಮಿಗಳು. ಪಾಕಿಸ್ತಾನಕ್ಕೆ ಪ್ರತಿ ವರ್ಷ ಸಾಲದ ಕಂತುಗಳನ್ನ ಮರುಪಾವತಿಸಲು ಯುಎಇ ಸಹಾಯ ಮಾಡ್ತಾ ಇತ್ತು. ಆದರೆ ಈ ಬಾರಿ ಯುಎಇ ಆ ಸಾಲದ ರೋಲ್ ಓವರ್ ಮಾಡಲು ಸ್ಪಷ್ಟವಾಗಿ ನಿರಾಕರಿಸಿದೆ. ನಮ್ಮ ಸಾಲವನ್ನ ತಕ್ಷಣ ತೀರಿಸಿ ಎಂದು ಖಡಕ್ ಆಗಿ ಸಂದೇಶ ನೀಡಿದೆ. ಇನ್ನೊಂದೆಡೆ ಯುಎಇ ಮತ್ತು ಭಾರತದ ಬಾಂಧವ್ಯ ದಿನದಿಂದ ದಿನಕ್ಕೆ ಹೊಸ ಎತ್ತರಕ್ಕೆ ಬೆಳೀತಾ ಇದೆ. ಇತ್ತೀಚೆಗೆ ಯುಎಇ ರಾಜ ಭಾರತಕ್ಕೆ ಭೇಟಿ ನೀಡಿದಾಗ ರಕ್ಷಣಾ ಸಹಕಾರಕ್ಕಾಗಿ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಯುಎಇ ಇಸ್ರೇಲ್ನೊಂದಿಗೂ ಕೂಡ ತನ್ನ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ತಾ ಇದೆ. ಅಂದ್ರೆ ಜಗತ್ತು ಆರ್ಥಿಕ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದತ್ತ ಓಡುತ್ತಿದ್ರೆ ಪಾಕಿಸ್ತಾನ ಮಾತ್ರ ಇಂದಿಗೂ ಧಾರ್ಮಿಕ, ರಾಜಕೀಯ ಮತ್ತು ಕ್ರಿಮಿನಲ್ ಚಟುವಟಿಕೆಗಳಲ್ಲೇ ಮುಳುಗಿದೆ. ಫಲಿತಾಂಶ, ಸ್ವಂತ ಮಿತ್ರರೇ ಅವರನ್ನ ದೂರ ತಳ್ಳುತ್ತಿದ್ದಾರೆ. ಹಾಗಾದರೆ ಪಾಕಿಸ್ತಾನಕ್ಕಾದಿರುವ ಭವಿಷ್ಯವೇನು? ಯುಎಇಯಲ್ಲೇನಾದರೂ ಈ ಸೈಲೆಂಟ್ ವೀಸಾ ಬ್ಯಾನ್ ಹೀಗೆ ಮುಂದುವರೆದರೆ ಅಲ್ಲಿರುವ 17 ರಿಂದ 19 ಲಕ್ಷ ಪಾಕಿಸ್ತಾನಿಗಳು ವಾಪಸ್ ತಾಯ್ನಾಡಿಗೆ ಬರಬೇಕಾಗುತ್ತೆ. ಹೀಗಾದರೆ ಯುಎಇಯಲ್ಲಿ ತೆರವಾಗುವ ಆ ಲಕ್ಷಾಂತರ ಉದ್ಯೋಗಗಳು ಯಾರಿಗೆ ಸಿಗುತ್ತವೆ ಗೊತ್ತಾ? ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಭಾರತೀಯರಿಗೆ, ಶ್ರೀಲಂಕನ್ನರಿಗೆ ಮತ್ತು ಬಾಂಗ್ಲಾದೇಶದ ಕಾರ್ಮಿಕರಿಗೆ. ಇತ್ತ ಪಾಕಿಸ್ತಾನಕ್ಕೆ ಬರುವ $9 ಬಿಲಿಯನ್ ರೆಮಿಟೆನ್ಸ್ ನಿಂತು ಹೋದರೆ ವಿದೇಶಿ ವಿನಿಮಯ ಮೀಸಲು ಇಲ್ಲದೆ ಪಾಕಿಸ್ತಾನ ಸಂಪೂರ್ಣವಾಗಿ ದಿವಾಳಿಯಾಗೋದು ಖಚಿತ. ಸ್ನೇಹಿತರೆ, ಉಂಡ ಮನೆಗೆ 2 ಬಗೆಬಾರದು ಎಂಬ ಹಳೆಯ ಗಾದೆ ಮಾತಿದೆ. ಯುಎಇ ಪಾಕಿಸ್ತಾನಕ್ಕೆ ಆಶ್ರಯ ಕೊಟ್ಟಿತು, ಉದ್ಯೋಗ ಕೊಟ್ಟಿತು, ಬಿಕ್ಕಟ್ಟಿನ ಸಮಯದಲ್ಲಿ ಕೋಟಿ ಕೋಟಿ ಸಾಲ ಕೊಟ್ಟಿತು. ಆದರೆ ಪಾಕಿಸ್ತಾನಿ ಆಡಳಿತಗಾರರು ತಮ್ಮ ಕೆಲವು ನಾಗರಿಕರು ತೋರಿದ ಕೃತಜ್ಞತೆ ಮತ್ತು ಕ್ರಿಮಿನಲ್ ನಡವಳಿಕೆಗಳಿಗೆ ಯುಎಇ ಇಂದು ಭೀಕರವಾದ ಪಾಠ ಕಲಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಸಿಗೋದು ನಿಮ್ಮ ಆರ್ಥಿಕತೆ, ಶಿಸ್ತು ಮತ್ತು ನೀತಿಯಿಂದಲೇ ಹೊರತು ಭಿಕ್ಷಾ ಪಾತ್ರೆ ಹಿಡಿದು ಬೆದರಿಕೆ ಹಾಕೋದ್ರಿಂದಲ್ಲ ಎಂಬುದನ್ನ ಪಾಕಿಸ್ತಾನ ಈಗಲಾದರೂ ಅರಿಯಬೇಕಿದೆ. ಯುಎಇಯ ಈ ನಿರ್ಧಾರ ಮತ್ತು ಪಾಕಿಸ್ತಾನದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಯುಎಇ ತೆಗೆದುಕೊಂಡ ಈ ಕ್ರಮ ಸರಿ ಇದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.